ನಮಸ್ತೆ, ವೆಲ್ಕಮ್ ಟು ಹಿಂದೂಸ್ ಕೈ ರುಚಿ. ಇವತ್ತು ನಾನು ಮಾಡ್ತಾ ಇರೋದು ಹಳ್ಳಿ ಸೊಗಡಿನ ದಪ್ಪ ದಂಟಿನ ಸಾಂಬಾರು. ಇದಕ್ಕೆ ಕುದುಕ್ ಸೊಪ್ಪು ಅಂತಲೇ ಹೇಳ್ತಾರೆ ಹಳ್ಳಿ ಕಡೆ. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋ ರೆಸಿಪಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ದಂಟು ದಪ್ಪ ಇರಬೇಕು, ಸಣ್ಣ ಇದ್ದರೆ ಮಾಡೋಕ್ಕಾಗಲ್ಲ. ಈ ಥರ ದಪ್ಪ ಇರೋ ದಂಟು ತೊಗೋಬೇಕು. ದಂಟು ಬೇರೆ ಮಾಡ್ಕೋಬೇಕು. ಈ ಥರ ಸೊಪ್ಪು ಬಿಡಿಸ್ಕೊಂಡಿದ್ದೀನಿ, ಸೊಪ್ಪು ಬೇರೆ ಮಾಡ್ಕೋಬೇಕು. ಈಗ ಇದನ್ನು ಸಣ್ಣದಾಗಿ ಈ ಥರ ಇಷ್ಟು ಚಿಕ್ಕ ಪೀಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ನಾರು ತಗೊಂಡು ಈ ರೀತಿ ಎಲ್ಲನೂ ಈ ರೀತಿ ಪೀಸ್ ಮಾಡ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊಪ್ಪು ಬೇರೆ ಇಟ್ಕೋಬೇಕು, ಈ ಥರ ದಂಟು ಬೇರೆ ಇಟ್ಕೋಬೇಕು. ಅವರೆಕಾಳು ದಂಟಿನ ಸೊಪ್ಪಿನ ಕುದುಕ್ ಸೊಪ್ಪು ಸಾಂಬಾರಿಗೆ ಬೇಕಾಗಿರೋದು ಈ ತೆಂಗಿನಕಾಯಿ ಸ್ವಲ್ಪ, ಹುರ್ಗಡ್ಲೆ 1 ಸ್ಪೂನು, ಈರುಳ್ಳಿ 1, ಟೊಮೊಟೊ 1, ಶುಂಠಿ ಬೆಳ್ಳುಳ್ಳಿ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, 2 ಸ್ಪೂನ್ ಸಾಂಬಾರು ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಇಷ್ಟು ಬೇಕಾಗಿರುವ ಸಾಮಗ್ರಿಗಳು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಮತ್ತು ಹುರ್ಗಡ್ಲೆನ ಸ್ವಲ್ಪ ಪೌಡ್ರ್ ಮಾಡ್ಕೊಂಬರ್ತೀನಿ. ಫಸ್ಟು ಹುರ್ಗಡ್ಲೆ ಮತ್ತು ತೆಂಗಿನಕಾಯಿನ ಈ ರೀತಿ ಸ್ವಲ್ಪ ತರಿತರೆ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ಏನಕ್ಕೆ ಫಸ್ಟ್ ಮಾಡ್ಕೋಬೇಕು ಅಂತಂದರೆ ಇದ್ರ ಜೊತೆ ಎಲ್ಲ ಹಾಕ್ಕೊಂಡು ನುಣ್ಣಗಾಗಲ್ಲ, ಅದಕ್ಕೋಸ್ಕರ ಫಸ್ಟ್ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇದಕ್ಕೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮಾಟೊ, ಸ್ವಲ್ಪ ನೀರು ಹಾಕ್ಕೊಂಡು ಇದು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಅವರೆಕಾಳನ್ನ ಹುರ್ಕೊಳ್ಳೋಣ. ಚೆನ್ನಾಗಿ ಇದು ಸ್ವಲ್ಪ ಕೆಂಪಗಾಗಕ್ಕಂತ ಹುರ್ಕೊಳ್ಳೋಣ. 1 ಕಟ್ಟು ದಂಟೆ ಸೊಪ್ಪಿಗೆ 150 ಗ್ರಾಮಷ್ಟು ಅವರೆಕಾಳು ಹಾಕಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಈ ರೀತಿ ಹುರ್ಕೋಬೇಕು. ಥರ ಸ್ಮೆಲ್ಲು ಗಮ್ಮಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ಅವರೆಕಾಳನ್ನ ಈ ರೀತಿ ಹುರ್ಕೊಳ್ಳೋಣ. ಇಷ್ಟು ಹುರ್ಕೊಂಡಾಗಿದೆ, ಸಾಕಾಗುತ್ತೆ. ಈಗ ಇದಕ್ಕೆ ಬಿಸಿನೀರು ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕ್ಕೊಂಡು ಈಗ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಒಂದು 3 ವಿಷಲ್ ಆಗಲಿ, ಅದು ಚೆನ್ನಾಗಿ ಬೇಯಬೇಕು. ಈಗ ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳೋಣ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೊಳ್ಳೋಣ. ಇದಕ್ಕೆ ದಂಟು ಹಾಕೊಳ್ಳೋಣ. ದಂಟು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ. ಇದು ಒಗ್ಗರಣೆ ಸ್ವಲ್ಪ ದಂಟು ಬೇಯಬೇಕು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈ ಸಾಂಬಾರು ಮಾಡಬೇಕು ಅಂತಂದರೆ ದಂಟು ದಪ್ಪ ಇರಬೇಕು, ಸಣ್ಣ ದಂಟಲ್ಲೆಲ್ಲ ಮಾಡೋದಕ್ಕಾಗಲ್ಲ. ಇದು ನಮ್ಮ ಅಮ್ಮನ ರೆಸಿಪಿ. ಅಮ್ಮ ಹೇಳ್ದಂಗೆ ನಾನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಇಷ್ಟು ಬಾಡಿದ್ಮೇಲೆ ಈಗ ಸೊಪ್ಪಿರುತ್ತಲ್ವ, ಸೊಪ್ಪು ಹಾಕೋಣ. ಬರೀ ಇದು ದಂಟಿನ ಸೊಪ್ಪಿಂದ ಮಾತ್ರನೇ ಮಾಡೋಕ್ಕಾಗೋದು ಈ ಸಾಂಬಾರನ್ನ, ಬೇರೆ ಸೊಪ್ಪಿಂದ ಆಗೋದಿಲ್ಲ ಮಾಡೋದಕ್ಕೆ. ಆಗ ಸೊಪ್ಪು ಎಲ್ಲ ಕಟ್ ಮಾಡಿದ್ದೀವಲ್ವ, ಎಷ್ಟೊಂದು ಸೊಪ್ಪಪ್ಪ ಅನಿಸುತ್ತೆ. ಇದು 1 ಕಟ್ಟೆ ಸೊಪ್ಪಿರೋದು. ಇದು ಎಲ್ಲ ಬೆಂದ ಮೇಲೆ ಕಡಿಮೆ ಆಗುತ್ತೆ, ನೀರಿನ ಅಂಶ ಎಲ್ಲ ಹೋಗಿ ಸೊಪ್ಪು ಸ್ವಲ್ಪನೇ ಆಗೋದು. ನೀವು ಎಷ್ಟು ಸೊಪ್ಪು ಹಾಕೋದು ಸ್ವಲ್ಪನೇ ಆಗೋದು. ನೋಡಿ ಇಷ್ಟು ತುಂಬ ಸೊಪ್ಪು ಹಾಕಿದ್ದು ಎಷ್ಟಾಗಿದೆ ಅಂತ. ಈಗ ಇಷ್ಟು ಆದಮೇಲೆ ಇದಕ್ಕೆ ಸಾಂಬಾರು ಪೌಡರ್, ಧನಿಯಾ ಪೌಡ್ರ್, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುಡಿ, ಸೊಪ್ಪು ಇದೆಲ್ಲ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಒಂದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅವರೆಕಾಳು ಬೇಯಿಸ್ತೀವಲ್ವ, ಅದು ಹಿಂಗೆ ಬೆಂದಿರಬೇಕು. ಈ ರೀತಿ ಬೆಂದಿರಬೇಕು ಅವರೆಕಾಳು. ಇದಕ್ಕೆ ಹಾಕೋಣ. ಎಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪು, ಪುಡಿ, ಅವರೆಕಾಳು.
ಈಗ ಅವರೆಕಾಳು ಸೊಪ್ಪು ಮತ್ತು ಪುಡಿ ಎಲ್ಲ ಹಾಕಿರ್ತೀವಲ್ಲ, ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ರುಬ್ಬಿರ್ತೀವಲ್ವ, ತೆಂಗಿನಕಾಯಿ ಇದೆ, ಶುಂಠಿ ಬೆಳ್ಳುಳ್ಳಿ ಅದು ಹಾಕೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇಷ್ಟು ಇದು ಈ ರೀತಿ ಗತಿ ಗೊಜ್ಜ ಆದರೆ ಚಪಾತಿಗೆ ಇದಕ್ಕೆಲ್ಲ ಚೆನ್ನಾಗಿದೆ. ರೊಟ್ಟಿ ಚಪಾತಿಗೆಲ್ಲ ಈ ರೀತಿ ತಿನ್ಕೋಬೋದು. ಚೆನ್ನಾಗಿ ಕುದಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ತೆಳು ಬೇಕಂದ್ರೆ ತೆಳು ಮಾಡ್ಕೊಳ್ಳಿ, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ನೀವು ಮುದ್ದೆ ಅನ್ನೆಲ್ಲ ತಿನ್ನಬೇಕು ಅಂತಂದರೆ ಮುದ್ದೆ ಅನ್ನ ಸಾಂಬಾರು ಇದೆಲ್ಲ ಸ್ವಲ್ಪ ಗಟ್ಟಿ ಬೇಕಾಗತ್ತೆ. ಅದು ಗುಜ್ಜು ಥರ ಮಾಡಿದ್ರೆ ಅದು ಚಪಾತಿ ರೊಟ್ಟಿಗೆ ತಿನ್ಬೋದು. ನಾನಿವಾಗ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಕುದಕ್ಕೆ ಸೊಪ್ಪು ಸಾಂಬಾರು. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದ್ರೆ ಇನ್ನೂ ಗಟ್ಟಿ ಬರುತ್ತೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಸೀಸನಲ್ಲಿ ಹಸಿ ಅವರೆಕಾಳಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಣ ಅವರೆಕಾಳಲ್ಲೂ ಮಾಡ್ಬೋದು, ಹಸಿ ಅವರೆಕಾಳಲ್ಲೂ ಮಾಡ್ಬೋದು. ಅದು ಬೇಯಿಸ್ಬಿಟ್ಟು ಈ ರೀತಿಯೇ ಸೇಮ್ ಮಾಡ್ಕೊಳ್ಳೋದು, ಅದು ಇನ್ನೂ ರುಚಿಯಾಗಿರುತ್ತೆ. ಸೀಸನೈಸ್ ಮಾಡ್ಕೊಳ್ಳಿ. ಹಸಿ ಅವರೆಕಾಳು ಸೀಸನೆಲ್ಲ ಅದು ಮಾಡ್ಕೊಳ್ಳಿ. ಸೀಸನ್ ಇಲ್ಲದ್ರೆ ಒಣ ಅವರೆಕಾಳು ಹಾಕ್ಕೊಂಡು ಮಾಡ್ಕೊಳ್ಳಿ. ಹಳ್ಳಿ ಸೊಗಡಿನ ಕುದುಕ್ ಸೊಪ್ಪು ದಂಟು ಮತ್ತು ಅವರೆಕಾಳಿನ ಕುದುಕ್ ಸೊಪ್ಪು ಸಾಂಬಾರು ತುಂಬ ರುಚಿಯಾಗಿರುತ್ತೆ. ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಮಾಡ್ಕೊಳ್ಳಿ ಒಂದು ಸತಿ. ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಚೆನ್ನಾಗದಿಂದು ಸೂಪರ್ ಆಗತ್ತೆ, ತುಂಬ ಚೆನ್ನಾಗಿದೆ. ಅವರೆಕಾಳು ದಂಟು ಎಲ್ಲ ಬೆಂದಿದೆ, ಚೆನ್ನಾಗಿ ಹೊಂದ್ಕೊಂಡದೆ, ತುಂಬ ಚೆನ್ನಾಗೈತಿ. ಹಾಂ, ಸೂಪರ್.